ನಮಸ್ತೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಇವತ್ತಿನ ಒಂದು ಫೆಸ್ಟಿವಲ್ ತರ ಇದೆ. ಪರಿಚಯ ಮಾಡ್ಕೊಳ್ಳಿ ಸರ್. ನಾನು ಕಾರೇಹಳ್ಳಿ ಬಸವರಾಜ ಅಂತ, ಹೊಸದುರ್ಗ ತಾಲೂಕು ಸೊಸೈಟಿ ಅಧ್ಯಕ್ಷ, ಮಾಜಿ PND ಬ್ಯಾಂಕ್ ಅಧ್ಯಕ್ಷ, ಹಾಗೆ ಎಲ್ಲ ಸಮಾಜ ಸೇವೆಯಲ್ಲಿ ಇರ್ತಕ್ಕಂಥವನು. ಈಗ ಹೊಸದುರ್ಗ ಬೆಂಗಳೂರಿನಲ್ಲಿ ನಮ್ಮ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದಂಥ ಸಂದರ್ಭದಲ್ಲಿ ನಮ್ಮೆಲ್ಲ ಕಾಂಗ್ರೆಸ್ಸಿಗರಿಗೆ ಇದೊಂದು ಹಬ್ಬ. ಯಾಕೆಂದ್ರೆ ಅವರು ಸುಮಾರು 40 ವರ್ಷಗಳ ರಾಜಕೀಯ ಜೀವನದಲ್ಲಿ ಕಾರ್ಯಕರ್ತನಾಗಿ, ಮಂತ್ರಿಯಾಗಿ, ಉಪಮುಖ್ಯಮಂತ್ರಿಯಾಗಿ, ಪಕ್ಷದ ಅಧ್ಯಕ್ಷರಾಗಿ ಈಗ ಮುಖ್ಯಮಂತ್ರಿ ಆಗ್ತಿರೋದು ನಮಗೆಲ್ಲ ಬಹಳ ಸಂತೋಷ. ಯಾಕೆ ಅಂತಂದ್ರೆ ಈ ಬಾರಿ ನಮ್ಮ ಕಾರ್ಯಕರ್ತರಿಗೆ, ವಿಶೇಷವಾಗಿ ಕಳೆದ 3 ವರ್ಷದಿಂದ ಕಾರ್ಯಕರ್ತರಿಗೆ ಅವಕಾಶ ಆಗಿಲ್ಲ. ಈಗ ಈ ಶಿವಕುಮಾರ್ ಅವರು ಕಾರ್ಯಕರ್ತರು ಏನು ಅಂತ ಗೊತ್ತಿರೋದ್ರಿಂದ, ತಳಮಟ್ಟದ ಬೇರೆ ಮಟ್ಟದ ನಾಯಕರಾಗಿರೋದ್ರಿಂದ ಇಲ್ಲಿ ಉಳಿದಿರೋ 2 ವರ್ಷದಲ್ಲಿ ನಮ್ಗೆಲ್ಲರೂ ಸಹ ಅಧಿಕಾರ ಕೊಡ್ತಾರೆ ಅಂತಕ್ಕಂಥ ಆಶಾಭಾವನೆಯೊಂದಿಗೆ ನಾವು ಸಹ ಇವತ್ತು ಇಲ್ಲಿ ಬಂದು ಅವರಿಗೆ ಶುಭವನ್ನು ಕೋರಿ ಈ ರಾಜ್ಯದಲ್ಲಿ ಮತ್ತೆರಡು ವರ್ಷ ಒಳ್ಳೆಯ ಆಡಳಿತವನ್ನು ನೀಡಿ ಮತ್ತೆ 28ಕ್ಕೂ ಸಹ ನಮ್ಮ ಸರ್ಕಾರವನ್ನು ತರ್ತಾರೆ ಎಂಬ ಬಹಳ ಭಾರಿ ಆತ್ಮವಿಶ್ವಾಸದೊಂದಿಗೆ ನಾವು ಅವರಿಗೆ ಸ್ವಾಗತ ಮಾಡಕ್ಕೆ, ಅವರಿಗೆ ಶುಭ ಹಾರೈಸಕ್ಕೆ ಬಂದಿದ್ವಿ. ಅದಕ್ಕೋಸ್ಕರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಶುಭವನ್ನು ಕೋರಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕಾಂಗ್ರೆಸ್. ಸರ್, ಈಗ ಅಧ್ಯಕ್ಷರು ಮತ್ತೆ ಉಪಮುಖ್ಯಮಂತ್ರಿಗಳಾಗಿದ್ದ DK ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಣೆ ಮಾಡ್ತಿದ್ದಾರೆ ರಾಜಭವನದಲ್ಲಿ. ಇಲ್ಲಿ ವಿಶೇಷವಾಗಿ ಸರ್, ಭಾರತ್ ಜೋಡೋ ಭವನದಲ್ಲಿ ಈ ಒಂದು ಪ್ರಿಮೈಸಲ್ಲಿ ಕಾರ್ಯಕರ್ತರಿಗೋಸ್ಕರನೇ ಒಂದು ಅದ್ದೂರಿ ಸಭೆ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ತಾವು ಹೇಳ್ತಾರೆ ಸರ್? ಅದು ಅಲ್ಲಿ ಅವರು ಬಹಳ ಅದ್ದೂರಿಯಾಗಿ ಮಾಡ್ಬೇಕು ಅಂತ ಇದ್ರು. ಆದ್ರೆ ಹೈಕಮಾಂಡ್ ಆದೇಶದ ಮೇರೆಗೆ ರಾಜಭವನದಲ್ಲಿ ಬಹಳ ಸೀಮಿತವಾಗಿ ಕಾರ್ಯಕರ್ತರಿಗೆ ಅವಕಾಶ ಇಲ್ಲದೇ ಇರೋದ್ರಿಂದ ಅವರು ಇಲ್ಲಿ ಭಾರತ್ ಜೋಡೋ ಭವನದಲ್ಲಿ ಒಂದು ದೊಡ್ಡ LED ಸ್ಕ್ರೀನ್ ಹಾಕಿ ಎಲ್ಲ ಕಾರ್ಯಕರ್ತರು ಇಲ್ಲಿ ಸಂಭ್ರಮಿಸ್ಲಿ, ನೋಡ್ಲಿ, ಪ್ರಮಾಣ ವಚನ ನೇರವಾಗಿ ನೋಡ್ಲಿ ಅಂತಕ್ಕಂಥ ದೊಡ್ಡ ಆಶಯದೊಂದಿಗೆ ಇದನ್ನ ಏರ್ಪಡಿಸಿದೆ. ಸರ್, ಇವರು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಈಗ ಮಾಜಿ ಮುಖ್ಯಮಂತ್ರಿಗಳಾಗಿದ್ದಾರೆ. 2.5 ವರ್ಷ 3 ವರ್ಷ ಉತ್ತಮ ಆಡಳಿತ ಮಾಡ್ಕೊಂಡು ಬಂದಿದ್ದಾರೆ ಅಂತ ತಾವೆಲ್ಲ ಹೇಳ್ತಾ ಇದ್ದೀರಾ. ಸಿದ್ದರಾಮಯ್ಯವ್ರ ಬಗ್ಗೆ ತಾವೇನ್ ಹೇಳ್ತಾರೆ ಸರ್? ಸಿದ್ದರಾಮಯ್ಯನವರು ಒಬ್ಬ ಹಳ್ಳಿಗಾಡಿನ ಮನುಷ್ಯ. ಅವರೇ ಹೇಳ್ದಂಗೆ ಇವತ್ತು ಒಳ್ಳೆ ಆಡಳಿತವನ್ನು ನೀಡಿದ್ದಾರೆ. ಅವರು ಹೈಕಮಾಂಡ್ ಹೇಳಿದ ಗಳಿಗೆ ಮರು ಮಾತನಾಡದೆ ಅಧಿಕಾರ ಕೊಟ್ಟಿರೋದು ನಮ್ಗೆಲ್ಲ ಬಹಳ ಸಂತೋಷ ಆಗಿದೆ. ಕಾಂಗ್ರೆಸ್ ಇನ್ನೂ ಜೀವಂತ ಇರ್ಲಿಕ್ಕೆ ಅವರಿಗೆ ಕಾರಣೀಭೂತರೆ. ಅವರಿಗೂ ಸಹ ನಮ್ಮ ಕಾರ್ಯಕರ್ತರ ಪರವಾಗಿ ವಂದನೆಗಳನ್ನು ತಿಳಿಸ್ತಾ ಇದ್ದೀವಿ. ಸರ್, ತಾವು ಹಿರಿಯರ ಒಂದು 5 ಗ್ಯಾರಂಟಿ ಸಕ್ಸಸ್ ಮಾಡಿ ಬಡವರಿಗೋಸ್ಕರ ಸರ್ 80 ರಿಂದ 90 ಸಾವಿರ ಕೋಟಿ ಮೀಸಲಿಟ್ಟು ಅಷ್ಟು ಹಣ ಬಡವರಿಗೆ ಹೋಗ್ತದೆ. ತಮ್ಮ ರಾಜಕಾರಣದ ಅನುಭವ ಒಂದು 5 ಗ್ಯಾರಂಟಿ ಬಗ್ಗೆ ತಾವೇನ್ ಹೇಳ್ತೀರಾ ಸರ್? ಸರ್, 5 ಗ್ಯಾರಂಟಿ ವಿಶೇಷವಾಗಿ ಬಡವರಿಗೆ, ಕೂಲಿ ಕಾರ್ಮಿಕರಿಗೆ, ಏನು ಈ ನಮ್ಮ ಸಮಾಜದಲ್ಲಿ ಇದೆಯಲ್ಲ, ಸುಮಾರು 60-70% ಜನರಿಗೆ ಬಹಳ ಅನುಕೂಲ ಆಗಿದೆ. ಯಾಕೆ ಅಂತಂದ್ರೆ ಎಷ್ಟೋ ಜನ ಬಡವರು ಮಕ್ಕಳು ಶಾಲೆ ಕಳ್ಸಕ್ ಆಗ್ತಿರಲಿಲ್ಲ, ಬಸ್ ಇಲ್ದ ಫ್ರೀನಾಗ ಓಡಾಡ್ತಾರೆ. ಆಮೇಲೆ ಅವರಿಗೆ ರೇಷನ್ ಕೊಡ್ತಾ ಇದ್ದಾರೆ, ಅವ್ರಿಗೆ ಕರೆಂಟ್ ಫ್ರೀ ಇದೆ. ಅವರಿಗೆ ಏನು ನಮ್ಮ ಹೆಣ್ಮಕ್ಳು ಇವತ್ತು ಹೊಸದುರ್ಗದಿಂದ ತುಮಕೂರಿಗೆ ಬರ್ತಾ ಇದ್ದಾರೆ ಮಾರ್ಕೆಟ್ಗೆ ಕೂಲಿ ಮಾಡಕ್ಕೆ. ಯಾಕೆಂದ್ರೆ ಇಲ್ಲಿ ಕೂಲಿ 500 ರೂಪಾಯಿ 600 ರೂಪಾಯಿ ಕೊಡ್ತಾರೆ, ಅಲ್ಲಿ 300-400 ಕೊಡೋದು. ಪಾಪ ಫ್ರೀಯಾಗಿ ಬಂದು ಫ್ರೀಯಾಗಿ ಹೋಗೋದ್ರಿಂದ ಬಹಳ ವಿಶೇಷವಾಗಿ ಅನುಕೂಲ ಆಗಿದೆ. ಈ ಗ್ಯಾರಂಟಿಯನ್ನು ಬಡವರಿಗೆ ಮುಂದುವರಿಸಬೇಕು. ಉಳ್ಳವರಿಗೆ ತೆಗೆದ್ರು ಪರವಾಗಿಲ್ಲ, ಬಡವರಿಗಂತೂ ಮುಂದುವರಿಸ್ತೀರೆ ಈ ಸಮಾಜದಲ್ಲಿ ಬಡವರು ನೆಮ್ಮದಿಯಾಗಿ 2 ಹೊತ್ತು ಊಟ ಮಾಡಿ ಮಲಗ್ತಾರೆ ಅಂತಕ್ಕಂಥದ್ದು ನಮ್ಮ ಭಾವನೆ. Thank you.